ಎಲ್ರಿಗೂ ನಮಸ್ಕಾರ. ಸೊ ನಾ ಇವಾಗ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ನಾನು ಇವತ್ತು ಕವಿತಾಳಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ವ್ಲಾಗ್ ಮಾಡಕೈತೀನಿ. ಸೊ ನನ್ನ ಮೈಂಡಲ್ಲಿ ಬಂತು ಇವತ್ತಿಂದ ಡೈಲಿ ವ್ಲಾಗ್ಸ್ ಮಾಡ್ಬೇಕಂತ ಮಾಡ್ತಂತ. ಏನಪ್ಪಿದೆ ವ್ಲಾಗ್ಸ್ ಮಾಡ್ತ ಅನ್ನೋದು ಏನ್ ಗಾಡಿಯಾಗ ಏನಾಯ್ತು ಇದಾಗಡೆ ಸೊ ಯಾವಾಗ ಹಿಂಗೆ ಆಯ್ತು ಇದ ಕಡೆ ಪೆಟ್ರೋಲ್ ಐತಿಲ್ಲ ಆ ಕಡೆ ಚೆಕ್ ಮಾಡಿಸಿ. ಏನೇನಿಲ್ಲ ಒಂದನಿಲ್ಲ ಪೆಟ್ರೋಲ್ ತತ್ತೀವಿ ನಾ ಏನು ವ್ಲಾಗ್ಸ್ ಮಾಡ್ತಾನ ಅನ್ನೋದು ಹಿಂಗೆ ಆಗ್ತೇನೋ ಇದ ಕಡೆ ನೋಡ್ರ ಕಡೆ ಹಿಂಗಾಯ್ತು ನೋಡಿ. ನಾನು ಯಾವಾಗ ವ್ಲಾಗ್ಸ್ ಮಾಡ್ತೀನಿ ಡೈಲಿ ಅಂತ ಅನ್ನೋದು ಬೈಕ್ ಕೈ ಕೊಟ್ಟು ಬಿಡ್ತಿ, ಏನು ಮಾಡ್ಬೇಕು ಹೇಳ್ರಿ. ಸೊ ಈಗ ನೋಡ್ರಿ ಸುತ್ತಮುತ್ತ ನೋಡಕೈತೀನಿ ಯಾವಿಲ್ಲ ಏನಿಲ್ಲ. ನಾನು ನೋಡಿರಿ ಇನ್ನ ಕಡಿಗುಡ್ಡದ ಇಟ್ಟಿದ್ದೀನಿ, ಇನ್ನ ಗುಡ್ದಿನಿಗೆ ಐತೆ ಪೆಟ್ರೋಲ್ ಬಂಕ್. ಈಗ ಅಲ್ಲಿ ತನ ದಬ್ಕ್ಯಂದು ಹೋಗ್ಬೇಕು. ನಾನು ದಬ್ಕ್ಯಂದು ಹೋಗ್ಲಾ ಏನು ಯಾರನ್ನ ಬೈಕ್ಗಿನ ಏನನ್ನ ಕಂಡ್ರೆ ಎಲ್ಪ್ ತಗೊಳ ಐತಿ ನಾಡು. ಅದಕ್ಕೆ ನೋಡ್ರಿ ನಾವ್ ಏನನ್ನ ಮಾಡ್ಬೇಕಂತ ಅನ್ಕಕ್ ಹೋಗ್ಬಾರ್ದು. ಅನ್ಕಂದ್ರೆ ಹಿಂಗಾತದ ಕೈ ಕೊಟ್ಬಿಡ್ತಾವ ಯಾವನ ಅಲ್ಲಿ ಬೈಕನ ಅಲ್ಲಿ ಏನನ. ಸೊ ನಾ ಈಗ ಡೈಲಿ ವ್ಲಾಗ್ಸ್ ಮಾಡ್ತಾನ ಅಂತ ಅನ್ಕೊಂಡ್ಬಿಟ್ನೆ ಆಯ್ತು ಹಿಂಗಾಗ್ಬಿಟ್ಟು. ಈಗ ಬೈಕ್ ಏನ್ ಮಾಡ್ಬೇಕು ಇದ ಕಡೆ ಇಲ್ಲಿ ನೋಡಿದ್ರ ಅಡಿವೆ ಸುತ್ತ ಏನ್ ಒಂದ್ ಗಾಡಿ ಬರವಲ್ಲ ಎಲ್ಪ್ ಕೇಳ್ಬೇಕಂದ್ರ ಇದಕ್ಕೊಂದು ಪ್ಲಾನ್ ಹುಡುಕ್ತೀನಿ. ಈಗ ನೋಡ್ರಿ ಏನ್ ಮಾಡ್ತಾನ ಅಂತ ಅನ್ಗೇಶಿ. ಎರಡು ಕಿಲೋಮೀಟರ್ ಗಾಡಿನ ದುಬ್ಕೊಂಬಂದ ಆದ್ಮೇಲೆ ಇಲ್ಲಿ ಗುಡ್ದಿನ್ಯಾಗ ಪೆಟ್ರೋಲ್ ಬಂಕ್ ಇತ್ತು. ಹೋದ್ನೆ ಸೀದಾ ಅಣ್ಣ ಒಂದು 135 ರೂಪಾಯಿದು ಪೆಟ್ರೋಲ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ನೆ. ಆಯ್ತಪ್ಪ ಚೇಂಜ್ ಐತೆ ನಂದು ಎಲ್ಲ ಐತೆ ಅಂದೆ. 135 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಅಂದೆ. ಸೊ ಇನ್ನೊಂದ್ಸತಿಗಿನ ನಾವು ಯಾವ್ದನ್ನ ಊರಿಗೆ ಹೋಗ್ಬೇಕಂದ್ರೆ ಫಸ್ಟ್ ಪೆಟ್ರೋಲ್ ಚೆಕ್ ಮಾಡ್ಕೀರ ಐತೋ ಇಲ್ಲೋ ಅಂತ ನಿಗೇಸಿ. ಸಡನ್ ಆಗಿ ಬೈಕ್ ತಂದಿಗೇಸಿ ಆಯ್ತು ಎಲ್ಲ ನೋಯ್ಬಿಡಮ್ಮ ಅಂತಂದು ರೆಡಿಯಾಗಿ ಬಂದ್ಬಿಟ್ರೆ ಹಿಂಗೆ ಆತ್ ನೋಡ್ರಿ ದೌಡ್ಕೊಂಡು ಹೋಗೋದ್ ಪರಿಸ್ಥಿತಿ. ದಾರಿ ಲೋಕಲ್ಕ ಇದೊಂದು ಚಿಟ್ಟೆ ಕಂಡಿತಿ, ಇದ್ರೊಂದು ವಿಡಿಯೋ ಮಾಡಮ್ಮ ಅಂತ ನಿಗೇಸಿ ಓದೆ ಬಗಲಾಗ. ಇದಕ್ಕೆ ನಾವು ಪಾತ್ರಗಿತ್ತಿ ಅಂತೀವಿ ನಮ್ಮೂರಾಗ. ನಿಮ್ಮೂರಾಗ ಏನಂತಾರ ಅಂತ ನಿಗೇಸಿ ಕಮೆಂಟ್ ಮಾಡ್ರಿ. ಸೊ ಹಂಗೆ ಈ ಕಡೆ ಸುತ್ತ ನೋಡ್ತೀನಿ ಹತ್ತಿ ಗಿಡಗಳೆಲ್ಲ ಬಾಡಿ ಹೋಗ್ಬಿಟ್ಟಿದ್ವು. ಒಂದು ತಿಂಗಳಾಯ್ತು ರೈತರು ಎಲ್ಲ ಹತ್ತಿಗಳನ್ನ ಇಟ್ಟಿಗೆಸಿ. ಆದ್ರೆ ಏನ್ ಮಾಡ್ಬೇಕು, ಮಳೆ ಇರ್ಲಾರ ಕಾರಣ ಇವು ಹತ್ತಿಗಳು ಸರಿಯಾಗಿ ಬಂದಿಲ್ಲ ಹತ್ತಿ ಗಿಡಗಳು. ಸೊ ಇದೇ ರೀತಿ ಆದ್ರೆ ಮುಂದೆ ರೈತರಿಗೆ ಬಹಳ ತೊಂದರೆ ಆಗ್ತದ. ಸೊ ಒಂದು ತಿಂಗಳಾಯ್ತು ಮಳೆನೇ ಬಂದಿದ್ದಿಲ್ಲ, ಜೂನ್ ನಲ್ಲಿ ಇಟ್ಟಿದ್ರು. ಸೊ ಅದಕ್ಕೆ ಈ ತರ ಆಗ್ಬಿಟ್ಟವ. ಸೊ ಮಳೆ ಬಂದ್ರೆ ಸ್ವಲ್ಪ ರೈತರಿಗೆ ಹೆಲ್ಪ್ ಆಗ್ತದ. ಸೊ ಇವಾಗ ನಾವು ಮಲ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಮಲ್ಟಲ್ಲಿದ್ದ ಇವಾಗ ಸೀದಾ ನಾವು ನಾರ್ಮಂಡಿಗೆ ಹೋಗ್ಬೇಕು. ಸೊ ನಾರ್ಮಂಡಿಗೆ ಹೋಗಿ ಅಲ್ಲಿ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಹೋಗ್ಬೇಕು. ಸೊ ಈಗ ಇದು ನಾರ್ಮಂಡಿ ನೋಡ್ರಿ. ಈ ನಾರ್ಮಂಡಿಗೆ ಅಂತೂ ಬಂದಾಯ್ತು. ಈಗ ಇಲ್ಲಿ ನಮ್ಮ ದೊಡ್ಡಮ್ಮನವ್ರು ಇರ್ತಾರ. ಸೊ ನಮ್ಮ ದೊಡ್ಡಮ್ಮ ನೋಡ್ರಿ ಇವ್ರೆ. ಫಸ್ಟ್ ಟೈಮ್ ನಮ್ಮ ದೊಡ್ಡಮ್ಮನವ್ರನ್ನ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ. ಸೊ ಇವಾಗ ಕವಿತಾಳಕ್ಕೆ ಹೋಗ್ಬೇಕು. ಸ್ವಲ್ಪ ಅಲ್ಲಿ ಹೊಲದ ಡಾಕ್ಯುಮೆಂಟ್ಸ್ ಇದು ಕೊಟ್ಟು ಬರ್ಬೇಕಂತ ಕವಿತಾಳಕ್ಕೆ. ಅದಕ್ಕೀಗ ಕವಿತಾಳಕ್ಕೆ ಬಂದ್ಬಿಟ್ಟಿದೀವಿ ಬೈಕ್ ತಗೊಂಡು. ಸೊ ಕವಿತಾಳದ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಹಾಕ್ಕೊಂಬಿಡ್ರಿ, ಹಾಗೆ ಒಂದು ಶೇರ್ ಮಾಡ್ಕೊಂಬಿಡ್ರಿ. ಸೊ ಈಗ ಕವಿತಾಳಕ್ಕೆ ಬಂದ್ವಿ. ಈಗ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕು. ಸೊ ಅಲ್ಲಿನ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿಗೆಸಿ ಬರಬೇಕು. ಸೊ ಈಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ಫುಲ್ಲು ರಶ್ ಇತ್ತು, ಭಾಳ ಜನ ಇದ್ರು. ಸೊ ನಾವು ಈ ಕಡೆ ಎಲ್ಲ ಸ್ವಲ್ಪ ಬೇರೆ ಕಡೆ ಇತ್ತು, ಅಲ್ಲಿ ಕೆಲಸ ಇತ್ತು, ಆ ಕಡೆ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಕೊಟ್ಟು ಈಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಈಗ ಹೋಗ್ತೀವಿ. ಫಸ್ಟ್ ಟೈಮ್ ನಮ್ಮ ದೊಡ್ಡಮ್ಮ ಬ್ಲಾಗ್ಸ್ ಅಲ್ಲಿ ಬರ್ತಾ ಇರೋದು. ಸೊ ಇನ್ನು ಮುಂದೆ ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನಮ್ಮ ದೊಡ್ಡಮ್ಮನ ನಾರ್ಬಂಡಿಯಲ್ಲಿ ಅವ್ರ ಮನೇಲಿ ಬಿಟ್ಟಿಗೆಸಿ ಈಗ ನಮ್ಮೂರಿಗೆ ಸೀದಾ ಹೋಗ್ತಾ ಇದ್ದೀನಿ ಕಡಿಗುಡ್ಡಕ್ಕೆ. ಇದೇ ಥರ ಇನ್ನೂ ಬ್ಲಾಗ್ಸ್ ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.